ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಗಿ ಬೆಳೆದಿರ್ತಕ್ಕಂಥ ರೈತರು ಮೊಪೆಡ್ಡಿಗೆ 1,000 ಕ್ವಿಂಟಾಲಿಗೆ 1,000-2,000 ರೂಪಾಯಿ ಜಾಸ್ತಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಮೊಪೆಡ್ಡಿಗೆ ರಾಗಿ ಬೆಳೆದು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ರಾಗಿ ಬಿಡಬೇಕಂತ ಹೇಳಿದ್ರೆ ಅವರ ಗೋಳು ದೇವರಿಗೆ ಮುಟ್ಟುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ರಾಗಿ ಬೆಳೆದಾದ ಮೇಲೆ ಮೊಪೆಡ್ನಲ್ಲಿ ಹೆಸರು ರಾಗಿ ನೋಂದಾಯಿಸ್ಕೊಳ್ಬೇಕಂತ ಹೇಳಿದ್ರೆ ದಿನ ಬೆಳಿಗ್ಗೆ 4 ಗಂಟೆಗೆ ಹೋಗಿ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು 1 ದಿವಸ 2 ದಿವಸ ಕ್ಯೂ ನಿಂತ್ಕೊಂಡು ಅಲ್ಲಿ ರಾಗಿಗೆ ನೋಂದಾಯಿಸ್ಕೊಬೇಕು. ಅದಾದಮೇಲೆ ರಾಗಿ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಸುಮಾರು 5, 6, 7, 8 ದಿವಸದವರೆಗೂ ಈ ರೀತಿ ನಿಂತ್ಕೊಂಡು ತಮ್ಮ ರಾಗಿಯನ್ನು ಬಿಡಬೇಕು. ಕೆಲವರಿಗೆ ಸ್ವಂತ ಟ್ಯಾಕ್ಟ್ರಿಗಳಿರುತ್ತೆ, ಇನ್ನು ಕೆಲವರಿಗೆ ಟ್ಯಾಕ್ಟ್ರಿಗಳಿರಲ್ಲ. ಆ ಟ್ಯಾಕ್ಟ್ರಿಗಳಿಗೆ 1,000, 1,500, 2,000 ದಿನಕ್ಕೆ ಬಾಡಿಗೆಯನ್ನು ಕೊಡಬೇಕು. ಅದರದ್ದೇನೆ 7-8 ಸಾವಿರ ರೂಪಾಯಿ ಬಾಡಿಗೆ ಆಗುತ್ತೆ. ಜೊತೆಗೆ ಈ ರೀತಿ ಬಿಸಿಲಿನಲ್ಲಿ ಒಬ್ಬಂಟಿಗರಾದರೆ ಮನೆಯಲ್ಲಿ ಹಸುಗಳಿರ್ತವೆ, ಹಸುಗಳು ಹಾಲು ಕರೆದಾಕಂಥವ್ರು ಇರಲ್ಲ. ಎಷ್ಟು ಗೋಳು ಅಂತ ಹೇಳಿದ್ರೆ ಬಿರು ಬಿಸಿಲಿನಲ್ಲಿ ಹೊರಕ್ಕೆ ನಾವು ಬರೋದಕ್ಕೆ ಆಗಲ್ಲ ಅಂತೇಳಿ ಈ ಟೆಂಪ್ರೇಚರ್ನಾಗೆ ಮನೆಯಲ್ಲೇ ಕುಳಿತು ಸುಧಾರಿಸ್ಕೊಳಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಅಂಥದ್ದು ಈ ಬಿಸಿಲಿನಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ತಮ್ಮ ಟ್ಯಾಕ್ಟ್ರಿಗಳನ್ನು ಹಾಕ್ಕೊಂಡು ನೂರಾರು ಟ್ಯಾಕ್ಟ್ರಿಗಳು, ಸುಮಾರು 150 ಟ್ಯಾಕ್ಟ್ರಿಗಳವರೆಗೂ ನಿಂತ್ಕೊಂಡಿದ್ದಾವೆ. ಹೇಳಬಾರ್ದು ರೈತರ ಗೋಳು, ಇದನ್ನು ಕೇಳುವಂಥವರಿಲ್ಲ. ಇದಕ್ಕೆ ಯಾವ ರೀತಿಯ ಅಧಿಕಾರಿಗಳು ಸಹ ಒಂದು ಸೊಲ್ಯೂಷನ್ ತಗೊಳೋದಕ್ಕಾಗಿಲ್ಲ. ಹುಡುಗರನ್ನ ಟ್ಯಾಕ್ಟ್ರಿ ಹತ್ರ ನಿಲ್ಲಿಸೋದು, ವಯಸ್ಸಾದವ್ರನ್ನ ಟ್ಯಾಕ್ಟ್ರಿ ಹತ್ರ ನಿಲ್ಲಿಸೋದು, ಸುಮಾರು 6-7 ದಿವಸದವರೆಗೂ ಕಾಯ್ಕೊಂಡು ಟ್ಯಾಕ್ಟ್ರಿಗಳನ್ನ ಇರಬೇಕು. ಒಂದು ಟ್ಯಾಕ್ಟ್ರಿ ಮುಂದಕ್ಕೆ ಹೋಯ್ತು ಅಂದರೆ ಅದು ಸೀನಿಯಾರಿಟಿ ಸಿಗಬೇಕಂದ್ರೆ ಅದು ಇನ್ನೊಬ್ಬರು ಅದರ ಟ್ಯಾಕ್ಟ್ರಿ ಹಿಂದೆ ಮತ್ತೆ ಓಡಿಸ್ಬೇಕು. ವಯಸ್ಸಾದಂಥವ್ರನ್ನ ಟ್ಯಾಕ್ಟ್ರಿ ಹತ್ರ ಬಿಟ್ಟು ಇರ್ತಾರೆ. ಈ ಬಿಸಿಲಿನಲ್ಲಿ ಹೈ ಟೆಂಪ್ರೇಚರ್ನಲ್ಲಿ ಅವರು ತಡ್ಕೊಳ್ತಕ್ಕಂಥದ್ದು ಹೇಗೆ? ಭಾಳ ಗೋಳು. ಈ ರೀತಿ ಯಾವ ಅಧಿಕಾರಿಗಳು ಸಹ ಇದಕ್ಕೆ ಸರಿಯಾದ ಒಂದು ಸೊಲ್ಯೂಷನ್ ಕೊಡೋಕ್ಕಾಗ್ತಾ ಇಲ್ಲ. ರೈತರ ಗೋಳು ಮಾತ್ರ ಕಣ್ಣಿಂದ ನೋಡೋದಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಬಿದ್ದು ರಾಗಿಯನ್ನು ಬಿಡ್ತಾ ಇದ್ದಾರೆ. ನೇರವಾಗಿ ರೈತರು ಮಾರ್ಕೆಟು ಅಂಗಡಿಗಳಿಗೆ ಬಿಡ್ತೀವಿ ಅಂತ ಹೇಳಿದ್ರೆ 3,000 ರೂಪಾಯಿ ಕ್ವಿಂಟಲ್ನಂಗೆ ತಗೊಳ್ತಾರೆ. ಮೊಪೆಡ್ನಲ್ಲಿ ಸುಮಾರು 4,890 ರೂಪಾಯಿ ಏನೋ ರೇಟ್ ಇದೆ. ಇನ್ನು ಸುಮಾರು 1,500 ರೂಪಾಯಿ ಇಷ್ಟು ರೇಟನ್ನು ಎಕ್ಸ್ಟ್ರಾ ಪಡೆಯೋದಕ್ಕೋಸ್ಕರ ಇಷ್ಟೆಲ್ಲ ರೈತರು ಕಷ್ಟಪಡ್ತಾರೆ. ಆವರೇಜ್ ಆಗಿ ರೈತರು ಒಂದು 20 ಕ್ವಿಂಟಾಲ್ ಬೆಳೀತಾರಪ್ಪ ಅಂತ ಹೇಳಿದ್ರೆ 20 ಕ್ವಿಂಟಾಲಿಗೆ 10 ಕ್ವಿಂಟಾಲಿಗೆ 18,000 ಅಂತೆ 36,000 ಎಕ್ಸ್ಟ್ರಾ ಸಿಗುತ್ತೆ ರೇಟು. ಆದರೆ ರೈತರು ಸರಿಯಾಗಿ ಎಲ್ಲ ಲೆಕ್ಕ ಹಾಕಿಬಿಟ್ರೆ ಉಳುಮೆ ಮಾಡ್ತಕ್ಕಂಥದ್ದು, ಬೀಜ, ಗೊಬ್ಬರ, ಕೊಯ್ಲು ಇದೆಲ್ಲದನ್ನು ಸಹ ಸಂಪೂರ್ಣವಾಗಿ ಲೆಕ್ಕ ಹಾಕಿದ್ರೆ ರೈತರಿಗೆ 3,000 ರೂಪಾಯಿ ಕ್ವಿಂಟಾಲ್ಗಿಂತಲೂ ಸಹ ಹೆಚ್ಚಿಗೆ ಖರ್ಚು ಬೀಳುತ್ತೆ. ಆದ್ರೂ ಸಹ ಹಸುಗಳನ್ನು ಕಟ್ಕೊಂಡಿರ್ತಾರೆ, ಅವಕ್ಕೆ ಹುಲ್ಲು ಬೇಕು ಅನ್ನೋ ದೃಷ್ಟಿಯಿಂದ ರಾಗಿಯನ್ನು ಬೆಳೀತಾರೆ. ಆದರೆ ರೈತರ ಕಷ್ಟ ಮಾತ್ರ ರಾಗಿಯಲ್ಲಿ ತುಂಬಾ ಕಷ್ಟ ಆಗಿದೆ. ವಾಣಿಜ್ಯ ಬೆಳೆಗಳನ್ನು ಮಾಡ್ತಕ್ಕಂಥ ರೈತರು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಉತ್ತಮವಾಗಿದ್ದಾರೆ. ಅಡಿಕೆ ಮಾಡ್ತಕ್ಕಂಥವ್ರು, ರೇಷ್ಮೆ ಮಾಡ್ತಕ್ಕಂಥವ್ರು, ಕಾಫಿ ಬೆಳೆ ಮಾಡ್ತಕ್ಕಂಥವ್ರು, ಇಂಥ ರೈತರುಗಳು ಸ್ವಲ್ಪ ಜೀವನದಲ್ಲಿ ಉತ್ತಮ ಇದ್ದಾರೆ. ಬಟ್ ರಾಗಿ, ಜೋಳ ಇದನ್ನೆಲ್ಲ ಬೆಳೀತಕ್ಕಂಥ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ರೈತ ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ತಾರೆ. ಆದರೆ ಆ ಬೆನ್ನೆಲುಬು ಯಾವ ರೀತಿ ಕಷ್ಟ ಬೀಳ್ತಾ ಇದೆ ಅಂತ ಹೇಳಿದ್ರೆ ಹೇಳಬಾರ್ದದು, ಅಷ್ಟು ಕಷ್ಟವನ್ನು ಬೀಳ್ತಾ ಇದ್ದಾರೆ. ರಾಗಿ ಬೆಳೆಯೋದೇ ಕಷ್ಟ ಅಂತ ಹೇಳಿದ್ರೆ ರಾಗಿ ಮಾರಾಟ ಮಾಡ್ತಕ್ಕಂಥದ್ದು ಅದಕ್ಕಿಂತಲೂ ಕಷ್ಟ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಈ ರೀತಿಯ ನೂರಾರು ಟ್ಯಾಕ್ಟರ್ಗಳ ಮಧ್ಯೆ ಅದನ್ನು ತೆಗೆದುಕೊಂಡು ಹೋಗಿ ಸೀನಿಯಾರಿಟಿಯಲ್ಲಿ ರಾಗಿ ಕೊಡ್ತಕ್ಕಂಥದ್ದು ಇನ್ನೂ ತುಂಬಾ ಕಷ್ಟ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿದ್ರೆ ನೀವು ಒಂದು ದಿವಸಕ್ಕೆ ಇಷ್ಟೇ ಟ್ಯಾಕ್ಟರ್ಗಳು ಬರಬೇಕು ಅಂತೇಳಿ ಟೋಕನ್ ಕೊಡೋದು, ಈ ರೀತಿ ಏನಾದರೂ ಒಂದು ವ್ಯವಸ್ಥೆ ಮಾಡಿರಿ ಅಂತ ಹೇಳಿದ್ರೆ, ಈಗ ಇಬ್ಬರು ರೈತರುಗಳು ಒಂದೊಂದು ಟ್ಯಾಕ್ಟರ್ಗಳಲ್ಲಿ ಮಾಡ್ಕೊಂಡು ಬರ್ತಾರೆ. ಒಬ್ಬೊಂದು ರೈತಂದು ಮುಂದೆ ಟೋಕನ್ ಕೊಟ್ಟಿರ್ತೀವಿ, ಇನ್ನೊಬ್ಬ ರೈತಂದು ಹಿಂದೆ ಬಂದಿರುತ್ತೆ. ಇಬ್ಬರು ರೈತರು ಇರ್ತಾರೆ, ಅವರಿಬ್ಬರದು ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ಸಮಸ್ಯೆಗಳಾಗುತ್ತೆ. ಹಂಗಾಗಿ ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ, ಯಾರು ಹೆಂಗಾದರೂ ಬರಲಿ ಅಂತೇಳಿ. ಹಾಗಾಗಿ ಈಗ ಸುಮಾರು 150 ಟ್ಯಾಕ್ಟ್ರು 200 ಟ್ಯಾಕ್ಟ್ರಿವರೆಗೂ ಸಹ ಮುಂಚೆ ಬರ್ತಾ ಇದ್ವು. ಈಗ ಸುಮಾರು 1.5 ತಿಂಗಳಾಗಿದೆ. ಆದ್ರೂ ಈಗ 100 ಟ್ಯಾಕ್ಟ್ರಿಗಳು ಬರ್ತಾ ಇದೆ. ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಉತ್ತರವನ್ನು ಅವರು ಕೊಡ್ತಾ ಇದ್ದಾರೆ. ಇದು ನೀವು ನೋಡ್ತಾ ಇರತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಶ್ರೀರಾಂಪುರ ಹೋಬಳಿಯ ಶ್ರೀರಾಂಪುರದಲ್ಲಿ ಇರತಕ್ಕಂಥ ಮೊಪೆಡ್ನ ಒಂದು ಚಿತ್ರ. ಇಲ್ಲಿ 2 ಕಡೆ ತೂಕವನ್ನು 2 ಗೋಡನಲ್ಲಿ ತೂಕ ಮಾಡ್ಕೊಳ್ತಾ ಇದ್ದಾರೆ.
2 ಗೋಡನ್ನಲ್ಲಿ ಟ್ಯಾಕ್ಟ್ರಿಗಳು ಪ್ರತಿ ದಿವಸ ಒಂದು ಗೋಡನ್ನಲ್ಲಿ 15ರಂತೆ 2 ಗೋಡನ್ನಿಂದ 30 ಟ್ಯಾಕ್ಟ್ರಿಗಳು ಖಾಲಿ ಆಗ್ತಾವಷ್ಟೇ. ಈಗ 150 ಟ್ಯಾಕ್ಟ್ರಿಗಳು ಈ ಥರ ಬಂದಾಗ ಸುಮಾರು 5, 6, 7 ದಿವಸ ಕಾಯಲೇಬೇಕಾಗುತ್ತೆ. ಅವರು ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಕ್ ಮಾಡಿದ್ರು ಸಹ ಅಷ್ಟೇ ಟ್ಯಾಕ್ಟ್ರಿಗಳನ್ನು ಅವರು ಖಾಲಿ ಮಾಡೋದಕ್ಕಾಗೋದು. ಅಂಗಡಿಯಲ್ಲಿ ಸುಮಾರು 3,000 ರೂಪಾಯಿ ರೇಟ್ ಇದ್ದರೆ ಇಲ್ಲಿ ಒಂದು 1,800 ರೂಪಾಯಿ ಜಾಸ್ತಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ರೈತರು ಕಷ್ಟ ಬೀಳ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಖರ್ಚು ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಏನು ಕೂಲಿ ಕಾರ್ಮಿಕರು ರಾಗಿಯನ್ನು ತೆಗೆದುಕೊಂಡು ಬಂದು ಒಳಗಡೆ ಹಾಕ್ತಕ್ಕಂಥವ್ರಿಗೆ ಅವರು ಒಂದು ಚೀಲಕ್ಕೆ 1 ಕ್ವಿಂಟಾಲಿಗೆ 80 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಆ 80 ರೂಪಾಯಿ ಅಂದರೆ 20 ಕ್ವಿಂಟಲ್ ರಾಗಿ ನಾವು ಕೊಡಬೇಕಂತ ಹೇಳಿದ್ರೆ ಸುಮಾರು 1,600 ರೂಪಾಯಿ ಅವ್ರಿಗೆ ಕೂಲಿಯನ್ನು ಕೊಡಬೇಕಾಗುತ್ತೆ. 1 ಕ್ವಿಂಟಾಲಿಗೆ 80 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಅವರು. 50 kg ತೂಗುವಂಥ ಚೀಲದಲ್ಲಿ ರಾಗಿಯನ್ನು ತರಬೇಕಾಗುತ್ತೆ. ಆದರೆ ನಾವು 51.5 kg ರಾಗಿಯನ್ನು ತಂದು ಕೊಡಬೇಕು ಅವರಿಗೆ. 1 ಕ್ವಿಂಟಾಲಿಗೆ 3 kg ಎಕ್ಸ್ಟ್ರಾ ರಾಗಿಯನ್ನು ಕೊಡಬೇಕು. ಅದರಲ್ಲಿ 1 kg ರಾಗಿ ಚೀಲದ ತೂಕಕ್ಕೆ ಅಂತೇಳಿ ವಜಾ ಮಾಡಿದ್ರೆ 12 kg ಎಕ್ಸ್ಟ್ರಾ ರಾಗಿಯನ್ನು ಕೊಡಬೇಕಾಗುತ್ತೆ. 20 ಕ್ವಿಂಟಾಲ್ಗೆ ಸುಮಾರು 40 kg ರಾಗಿಯನ್ನು ಕೊಡಬೇಕು ಉಚಿತ. ರಾಗಿಯಲ್ಲಿ ಏನಾದರೂ ಸ್ವಲ್ಪ ಧೂಳು ಕಸರು ಏನಾದರೂ ಕಂಡು ಬಂದರೆ ಮತ್ತು ಅದಕ್ಕೆ 1,000, 2,000, 3,000 ಮತ್ತು ಎಕ್ಸ್ಟ್ರಾ ದುಡ್ಡನ್ನು ಕೇಳಿ ಸಹ ಪಡಿತಾರೆ. ಇಷ್ಟೆಲ್ಲ ಕಷ್ಟಗಳ ನಡುವೆ ಒಂದು 20 ಕ್ವಿಂಟಲ್ ಆವ್ರೇಜ್ ಆಗಿ ರಾಗಿ ಬೆಳೆದು ತಂದಿದ್ದಾರೆ ರೈತರು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಲಾಭ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಮಾರ್ಕೆಟ್ನಲ್ಲಿ ಹೋದರೆ 3,000 ರೂಪಾಯಿ ಕ್ವಿಂಟಾಲಿಗೆ ಬೀಳುತ್ತೆ. ಇಲ್ಲಿ ಬಂದರೆ 4,890 ರೇಟ್ ಬೀಳುತ್ತೆ. ಸುಮಾರು 1,800 ರೂಪಾಯಿ 1 ಕ್ವಿಂಟಾಲಿಗೆ ಎಕ್ಸ್ಟ್ರಾ ರೇಟ್ ಸಿಗುತ್ತೆ. ಸುಮಾರು 20 ಕ್ವಿಂಟಾಲಿಗೆ 36,000 ರೂಪಾಯಿ ರೇಟ್ ಬೀಳುತ್ತೆ. 36,000 ರೂಪಾಯಿನಲ್ಲಿ ಈ ಏನು ಬಾಡಿಗೆ, ಟ್ಯಾಕ್ಟ್ರಿ ಬಾಡಿಗೆ 5-6 ದಿವಸ ಅಂತ ಹೇಳಿದ್ರೆ ಸುಮಾರು ಒಂದು 6,000 - 7,000 - 8,000 ಸಾವಿರ, ಮತ್ತು ಹೋಟ್ಲಲ್ಲಿ ಊಟ ಮಾಡ್ತಕ್ಕಂಥದ್ದು ಮತ್ತು ಜೊತೆಗೆ ಟ್ಯಾಕ್ಟ್ರಿ ಡ್ರೈವರು ಮತ್ತು ಇಬ್ಬರು ಊಟ ಸುಮಾರು ಅದೊಂದು 2,000 ರೂಪಾಯಿ ಖರ್ಚು ಬರುತ್ತೆ. ಇಲ್ಲಿ ರಾಗಿ ಇಳಿಸಿ ತೂಕ ಮಾಡ್ತಕ್ಕಂಥವರಿಗೆ 1 ಕ್ವಿಂಟಾಲಿಗೆ 80 ರೂಪಾಯಿನಂತೆ, ಅದೊಂದು ಸುಮಾರು 1,600 ರೂಪಾಯಿ ಖರ್ಚು ಬರುತ್ತೆ. ಅದು ರಾಗಿ ಅದು ಇದು ಅಂತೇಳಿ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಅವರೊಂದು 500, 1,000 ಇದನ್ನೆಲ್ಲ ಕೇಳ್ತಾರೆ. ಸುಮಾರು ಒಂದು ಟೋಟಲ್ ಎಲ್ಲ ಖರ್ಚು ಅಂತ ಹೇಳಿದ್ರೆ ಸುಮಾರು ಒಂದು 12-13 ರೂಪಾಯಿ ಖರ್ಚು ಬರುತ್ತೆ. ಇಲ್ಲಿ ಸುಮಾರು ಎಕ್ಸ್ಟ್ರಾ ಸಿಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಂಗಡಿಗೆ ಹೋಲಿಸ್ಕೊಂಡ್ರೆ ಸುಮಾರು 36,000 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಇದರಲ್ಲಿ ಸುಮಾರು 10,000 ರೂಪಾಯಿ 12,000 ರೂಪಾಯಿವರೆಗೂ ಖರ್ಚಾಗುತ್ತೆ. ಇನ್ನು ಉಳಿದ ಒಂದು 24-25,000 ರೂಪಾಯಿ ಹಣ ಸಿಗುತ್ತೆ. ಇದಕ್ಕೋಸ್ಕರ ಸುಮಾರು 4 ತಿಂಗಳಿಂದ ರಾಗಿ ಬೆಳೆದಾಗಿಂದ ಮಾರ್ಕೆಟ್ಗೆ ನೋಂದಾಯಿಸಿ ರಾಗಿ ಕೊಡೋವರೆಗೂ ಸಹ ಇದಕ್ಕೆ ಕಷ್ಟ ಬಿದ್ದು ರೈತರುಗಳು ಕೊಟ್ಟು ಇಷ್ಟು ಕಷ್ಟ ಬಿದ್ದು ರೈತರು ಮಾಡ್ತಾ ಇದ್ದಾರೆ. ಆದರೆ ರೈತರು ಗೋಳು ಮಾತ್ರ ಈ ಕಡು ಬಿಸಿಲಿನಲ್ಲಿ ನಿಂತು ತಂದು ಕೊಡ್ತಕ್ಕಂಥದ್ದನ್ನು ನೋಡಿದ್ರೆ ಎಂಥವರಿಗೂ ಸಹ ಕಣ್ಣೀರು ಬರುತ್ತೆ. ಈ ವಿಚಾರವಾಗಿ ಅಧಿಕಾರಿಗಳು ಸಹ ನಿಸ್ಸಹಾಯಕರಾಗಿದ್ದಾರೆ. ಅವರು ಸಹ ಯಾವುದೇ ರೀತಿಯ ಒಂದು ಕ್ರಮ ತೆಗೆದುಕೊಳ್ಳೋದಕ್ಕಾಗಿಲ್ಲ. ಆದರೆ ರೈತರ ಕಷ್ಟ ಮಾತ್ರ ತುಂಬ ಇದೆ. ಇಷ್ಟು ಲಾಭ ಅಂತ ಹೇಳಿದ್ದು ನಾನು ನಿಮಗೆ ಸುಮಾರು ಈ ಲಾಭವನ್ನು ಪಡೆಯೋದಕ್ಕೆ ಸುಮಾರು 4-5 ತಿಂಗಳು 6 ತಿಂಗಳವರೆಗೂ ರೈತ ಕಷ್ಟ ಬಿದ್ದಿರ್ತಾನೆ. ರೈತರ ಸರ್? ಹಾಂ, ರೈತರು. ಯಾವ ಊರು ನಿಮ್ಮದು? ಕಡೆಗೇರಿ. ರಾಗಿ ತಾಂಬಂದಿದ್ರಾ? ಹಾಂ, ರಾಗಿ ತಾಂಬಂದು ಎಷ್ಟು ದಿವಸ ಆಯಿತು? ಅಲ್ಲೇ ಶನಿವಾರಕ್ಕೆ ಬಂದವರು. ಶನಿವಾರ ಅಂದರೆ ಎಷ್ಟು ದಿವಸ ಆಯಿತು? 6 ದಿನ ಇವತ್ತು. 6 ದಿವಸ. 6 ದಿವಸದಿಂದ ಕಾಯ್ತಾ ಇದ್ದೀರಾ? ಕಾಯ್ತಿದ್ವಿ. ಹೌದಾ? ಒಂದು ದಿವಸಕ್ಕೆ ಎಷ್ಟು ಚೀಲ ತೂಕ ಮಾಡ್ತಾರೆ ಸರ್? ಒಂದು 30 ಚೀಲ 40 ಚೀಲ ಮಾಡ್ತಾರೆ. 30-40 ಟ್ಯಾಕ್ಟ್ರಿಗಳು ಅಷ್ಟೇ? ಅಂದರೆ 100 ಟ್ಯಾಕ್ಟ್ರಿಗಳಿದ್ದಾವೆ. ಒಂದು ದಿವಸಕ್ಕೆ 30-40 ಅಂದರೆ ಸುಮಾರು 5-6 ದಿವಸ ಆಗುತ್ತೆ ಎಲ್ಲರದು. ಮತ್ತು ಪ್ರತಿ ದಿವಸ ಏನು ಮಾಡ್ತಾಯಿದ್ರು ಊಟಕ್ಕೆ ಎಲ್ಲ? ಊರಿಗೆ ಹೋಗಿ ಊಟ ಮಾಡಿಬಿಟ್ಟು ಇಲ್ಲ ತಗೊಂಬರ್ತಾರೆ. 6 ದಿವಸದಿಂದ ಕಾಯ್ತಾ ಇದ್ದೀರಾ? ಸರಿ ಸರಿ. ಈ ವಿಡಿಯೋವನ್ನು ನೋಡಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ತು ರೈತರ ಕಷ್ಟವನ್ನು ಸ್ವಲ್ಪ ಕಡಿಮೆ ಮಾಡಲಿ, ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಮೂಲಕ ಅಧಿಕಾರಿಗಳಿಗೆ ಕೇಳ್ಕೊಳ್ತಾ ವಿಡಿಯೋ ನೋಡಿದ ಎಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.